Next, we need to start with the data types. Data types. What is this data type, or what does the data type tell? Data type andre ಏನು, ಅದರದ್ದು ಕೆಲಸ ಏನು, ಅದರೊಳಗೆ ಯಾವ ರೀತಿ ಬರ್ತಾವು, that you need to study in this particular topic. Okay, so what actually is data type? Data type andre ಏನು, ಏನು ಮಾಡ್ತೈತಿ ಅದು? Data types are going to indicate, ಈ particular data types ಏನು ಮಾಡ್ತಾವು ಅಂತಂದ್ರೆ ವೇರಿಯೇಬಲ್. ನೀವು ಇದ್ರ ಹಿಂದೆ ಏನು ಕಲ್ತೀರಿ? ವೇರಿಯೇಬಲ್ಸ್ ಅನ್ನೇ ಕಲ್ತೀರಾ. How you are going to declare variable and then how you are going to assign values to the variables. ವ್ಯಾಲ್ಯೂ ನ ಅಸೈನ್ ಮಾಡಬೇಕು ಅಂತಂದ್ರೆ ನಮಗ ಅಲ್ಲಿ ಯಾವ ರೀತಿಯಾದಂತ ವ್ಯಾಲ್ಯೂಸ್ ಸ್ಟೋರ್ಡ್ ಅದಾವು ಅನ್ನೋದು ಗೊತ್ತಿರಬೇಕು. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್, ಇಫ್ ಐ ಕಮ್ ಟು ಟೇಕ್ ಕ್ಲಾಸ್, ಐ ಶುಡ್ ನೋ ವಿಚ್ ಸಬ್ಜೆಕ್ಟ್ ಐ ನೀಡ್ ಟು ಟೀಚ್. ಕ್ಲಾಸಿಗೆ ಹೋಗ್ರಿ ಫಸ್ಟ್ ಸೆಮ್ BCA ಗೆ ಅಂತ ಹೇಳ್ತಾರೆ ನಂಗೆ HOD. ಇಲ್ಲಿ ಬಂದ್ಮೇಲೆ ಹೇಳಲಿಕ್ಕೆ ಯಾವ ಸಬ್ಜೆಕ್ಟ್ ಅನ್ನೋದು ನನಗೆ ಗೊತ್ತಿರ್ಬೇಕಾ? ನನಗೆ ಯಾವ ಸಬ್ಜೆಕ್ಟ್ ಅಲೋಕೇಟ್ ಮಾಡಾರ ಅಂತ ಗೊತ್ತಿದ್ರೆ ಅಷ್ಟೇ ನಾನು ಬಂದು ಆ ಸಬ್ಜೆಕ್ಟ್ ನಿಮ್ಗೆ ಟೀಚ್ ಮಾಡ್ಲಿಕ್ಕೆ ಆಗ್ತೈತಿ. ಗೊತ್ತಿರ್ಲಾರ್ದ ರ್ಯಾಂಡಮ್ ಆಗಿ ಬಂದು ಫಸ್ಟ್ ಸೆಮ್ ಕ್ಲಾಸ್ನಾಗ ಹೋಗಿ ಏನ್ ಹೇಳುದು, ಅಲ್ಲಿ ಬಂದು ಕೇಳುದಾ ನಾ ಯಾವ ಸಬ್ಜೆಕ್ಟ್ ಹೇಳ್ಬೇಕ್ರಿ, ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಅದಾವು ಅಂತ ಹೇಳಿ ಅಲ್ಲಿ ಬಂದು ನಿಮ್ಗೆ ಕೇಳಲಿಕ್ಕೆ ಆಗಂಗಿಲ್ಲ. ಪ್ರಯರ್ ಟು ದ್ಯಾಟ್ ಐ ನೀಡ್ ಟು ನೋ which are the subjects that are present for BCA first semester, and among those which is the subject that has been allocated to me. ನನಗೆ ಅಲೋಕೇಟ್ ಮಾಡಿರುವಂತ ಸಬ್ಜೆಕ್ಟ್ ಯಾವುದು ಗೊತ್ತಿರ್ಬೇಕಾ? ಅದೇ ರೀತಿಯಾಗಿ ನೀವು ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡಿದ್ಮೇಲೆ ಅಲ್ಲಿ ವ್ಯಾಲ್ಯೂಸ್ ಅನ್ನ ಅಸೈನ್ ಮಾಡೋಕ್ಕಿಂತ ಮುಂಚೆ ಯು ಶುಡ್ ನೋ ವಿಚ್ ಟೈಪ್ ಆಫ್ ವ್ಯಾಲ್ಯೂ that particular variable holds. ಆ ಪರ್ಟಿಕ್ಯುಲರ್ ವೇರಿಯೇಬಲ್ ಒಳಗ ಯಾವ ರೀತಿಯಾದಂತ ವ್ಯಾಲ್ಯೂಸ್ ಅನ್ನ ಹಾಕಬೇಕು ಅನ್ನೋದು ಗೊತ್ತಿರಬೇಕು. ಅದು ಎದರಿಂದ ಗೊತ್ತಾಗ್ತೈತಿ? ಇಟ್ ಈಸ್ ಥ್ರೂ ದ ಡೇಟಾ ಟೈಪ್ ದಟ್ ಹ್ಯಾಸ್ ಬೀನ್ ಇಂಡಿಕೇಟೆಡ್ ವಿತ್ ದಟ್ ವೇರಿಯೇಬಲ್. ಆ ವೇರಿಯೇಬಲ್ ಹಿಂದ್ಗಡೆಗೆ ಡೇಟಾ ಟೈಪ್ ಮೆನ್ಷನ್ ಮಾಡಿರ್ತಾರ. ಆ ಡೇಟಾ ಟೈಪ್ ಏನ್ ಹೇಳ್ತೈತಿ, ಅದ್ರೊಳಗೆ ಎಂತ ವ್ಯಾಲ್ಯೂಸ್ ಅನ್ನ ಹೋಲ್ಡ್ ಮಾಡಬೇಕು ಅನ್ನೋದು ಒಂದು ಕೆಲಸ. ಇನ್ನೊಂದೇನ್ ಹೇಳ್ತೈತಿ, ಹೌ ಮಚ್ ಮೆಮರಿ ಹ್ಯಾಸ್ ಟು ಬಿ ಅಲೋಕೇಟೆಡ್ ಫಾರ್ ದಟ್ ಒನ್. ಎರಡು ಕೆಲಸ ಮಾಡ್ತೈತಿ ಡೇಟಾ ಟೈಪ್. ಒಂದು, ಅದ್ರೊಳಗೆ ಯಾವ ರೀತಿಯಾದಂತ ವ್ಯಾಲ್ಯೂನ ಸ್ಟೋರ್ ಮಾಡಬೇಕು. ಎರಡನೇದು, ರಿಸರ್ವೇಶನ್ ಮಾಡ್ತೇವಿ ಅಂತ ಹೇಳಿದೆ ನಾನು. ವೇರಿಯೇಬಲ್ ಡಿಕ್ಲರೇಷನ್ ಟೈಮ್ದಾಗ ನಾವೇನ್ ಮಾಡ್ತೀವಿ, ಪ್ಲೇಸ್ ಅನ್ನ ರಿಸರ್ವ್ ಮಾಡ್ತೇವೆ. ಆ ಪ್ಲೇಸ್ ಅನ್ನ ರಿಸರ್ವ್ ಮಾಡ್ಬೇಕಾದ್ರೆ ಎಷ್ಟು ಪ್ಲೇಸ್ ಬೇಕು ಅನ್ನೋದು ಗೊತ್ತಿರ್ಬೇಕಾ? ಅದು ಕೂಡ ಏನ್ ಮಾಡ್ತೈತಿ, ಡೇಟಾ ಟೈಪ್ ಹೇಳ್ತೈತಿ. ಡೇಟಾ ಟೈಪ್ ಇಂಡಿಕೇಟ್ಸ್ ವಿಚ್ ಟೈಪ್ ಆಫ್ ಡೇಟಾ does that variable hold and what is the required space for that particular variable. ಎಷ್ಟು ಅಮೌಂಟ್ ಆಫ್ ಮೆಮರಿನ ಅಲೋಕೇಟ್ ಮಾಡಬೇಕು, ಆ ಅಲೋಕೇಟೆಡ್ ಮೆಮರಿ ಒಳಗ ಯಾವ ರೀತಿಯಾದಂತ ಡೇಟಾನ ಸ್ಟೋರ್ ಮಾಡಬೇಕು. ಇದು ಎರಡನ್ನ ಯಾರು ಹೇಳ್ತಾರ? ಡೇಟಾ ಟೈಪ್ ಇಂಡಿಕೇಟ್ಸ್. ಸೊ ಡೇಟಾ ಟೈಪ್ಸ್ ಇಂಡಿಕೇಟ್ ದ ಟೈಪ್ ಆಫ್ ಡೇಟಾ ದಟ್ ಅ ವೇರಿಯೇಬಲ್ ಕ್ಯಾನ್ ಹೋಲ್ಡ್. ವೇರಿಯೇಬಲ್ ಯಾವ ರೀತಿಯಾದಂತ ಡೇಟಾನ ಹೋಲ್ಡ್ ಮಾಡ್ತೈತಿ ಅದನ್ನ ಹೇಳ್ತೈತಿ. The data type determines how much memory should be allocated for a variable. ಎಷ್ಟು ಮೆಮರಿನ ಕೊಡಬೇಕು ಆ ವೇರಿಯೇಬಲ್ ಗೆ ಅಂದ್ರೆ ಅದ್ರದ್ದು ಡೇಟಾ ಟೈಪ್ ಏನದ ಅನ್ನೋ ಬೇಸಿಸ್ ಮೇಲೆ ಅದಕ್ಕೆ ಎಷ್ಟು ಸ್ಪೇಸ್ ಅನ್ನ ಕೊಡಬೇಕು ಅನ್ನೋದು ಡಿಸೈಡ್ ಆಗ್ತೈತಿ. And these data types have been mainly classified into 3 types. ಇದ್ರದ್ದು ಮೇನ್ ಕ್ಯಾಟಗರೈಸೇಷನ್ ಅದಲ್ಲ 3 ಅದ. ಬೇಸಿಕ್ or primary data types ಅಂತ ಕರೀತಾರೆ. Next you have is derived and third one is user defined. Main classifications ಎಷ್ಟು ಬರ್ತಾವು? Data types ಇದು 3. Basic or primary, it is also called as fundamental data type ಅಂತಾನೂ ಕರೀತಾರೆ. Primary, basic or fundamental data type. And then you have is derived data types, and finally user defined data types. And for your study, ಈಗ ಸದ್ಯಕ್ಕೆ ನೀವೇನ್ ಮಾಡ್ತೀರಿ, ಬರೀ ಬೇಸಿಕ್ ಅನ್ನ ಕಲಿತೀರಿ. ಡಿರೈವ್ಡ್ ಅನ್ನ ನೆಕ್ಸ್ಟ್ you are going to study it in a DS subject, right? So what is basic or primary data type? Basic ಅಥವಾ primary data type ಅಂತಂದ್ರೆ ಏನು? As the name indicates, fundamental, primary ಅಂತಂದ್ರೆ ಏನು? They are made up of a single. ಔತರ್ನ ನಾವು ಬೇರೆ ಬೇರೆ. ಈಗ ಕನ್ಸಿಡರ್ ಫಾರ್ ಎಕ್ಸಾಂಪಲ್, when you are manufacturing a fan ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ಅದು ಸಿಂಗಲ್ ಅಲ್ಲ. ಫ್ಯಾನ್ ಇಸ್ ನಾಟ್ ಅ ಸಿಂಗಲ್. ಫ್ಯಾನ್ ಒಳಗೆ ನಿಮಗೆ ಬ್ಲೇಡ್ಸ್ ಬರ್ತಾವು ವಿಚ್ ಮೇ ಬಿ ಆಫ್ ಫೈಬರ್ ಆರ್ ಪ್ಲಾಸ್ಟಿಕ್. ಈಗ ಸದ್ಯಕ್ಕೆ
ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ಲಿಕ್ಕೆ ನಿಮಗೆ ಏನ್ ಬೇಕು, ವೈರ್ಸ್ ಬೇಕು, ಹೌದಾ? ಅದು ತಿರುಗ್ಲಿಕ್ಕೆ ಅಂತ ಹೇಳಿ ಹಿಂದ ಅಲ್ಲಿ ಮೇಲೆ ಏನ್ ಮಾಡಿರ್ತಾರ, ಯು ಮೈಟ್ ಹ್ಯಾವ್ ಸೀನ್ ಕಾಯಿಲ್ ಟೈಪ್ ರಿಂಗ್ ಹಾಕಿರ್ತಾರ. ಈ ಎಲ್ಲದನ್ನ ಕೂಡಿಸಿದಾಗ ನಮ್ಗೆ ಏನಾಗುತ್ತ, ಒಂದ್ ವಸ್ತು ರೆಡಿ ಆಗ್ತೈತಿ, ದಟ್ ಈಸ್ ಅ ಫ್ಯಾನ್. Fan is not a single unit, it's not a single entity, it contains many elements in it, and with the help of those elements we have manufactured or we have created a fan. ಅದೇ ಕಲ್ಲು ತಗೋರಿ, ಕಲ್ಲು ಯಾವ್ದಾದ್ರು ಬೇರೆ ಬೇರೆ ವಸ್ತುವಿಂದ ಕೂಡಿ ಮಾಡಿದ್ದದ ಇಲ್ಲ, ಇಟ್ಸ್ ಸಿಂಗಲ್. ಅದು ಯಾವ ರೀತಿಯದಲ್ಲ ಅದೇ ರೀತಿನೇ ಕ್ರಿಯೇಟ್ ಆಗಿರ್ತೈತಿ, ರೈಟ್? ಸೊ ಈ ರೀತಿಯಾಗಿ ಡೇಟಾ ಟೈಪ್ಸ್ ಕೂಡ ಬೇರೆದ್ರಿಂದ ತಗೊಂಡಿಲ್ಲ ಅಥವಾ ಎರಡನ್ನ ಮೂರನ್ನ ಕೂಡಿಸಿ ನಾವು ರೆಡಿ ಮಾಡಿಲ್ಲ. ಅಂತದಕ್ಕೆ ಏನಂತ ಕರೀತಾರ, ಬೇಸಿಕ್ ಡೇಟಾ ಟೈಪ್ಸ್ ಅಂತ ಹೇಳಿ ಕರೀತಾರೆ. ದೀಸ್ ಬೇಸಿಕ್ ಅಥವಾ ಪ್ರೈಮರಿ ಡೇಟಾ ಟೈಪ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ಪ್ರಿಮಿಟಿವ್. ಮೊದ್ಲಿಂದನೂ ಅದೇ ಅದಾವು, ಅವು ಹೆಂಗ ಅದಾವು ಹಂಗೆ ಅದಾವು. ನೀವು ಅದಕ್ಕೆ ಮಾಡಿಫಿಕೇಶನ್ಸ್ ಮಾಡಬಹುದು. ಆ ಮಾಡಿಫಿಕೇಶನ್ಸ್ ಮಾಡಿದಾಗ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಕಲ್ಲು ಅಂತ, ಕಲ್ಲನ್ನ ಮಾಡಿಫೈ ಮಾಡ್ಲಿಕ್ಕೆ ಬರ್ತೈತಿ. ನಾವು ಅದನ್ನ ಏನ್ ಮಾಡ್ಬೋದು, ಮೂರ್ತಿ ಮಾಡ್ಲಿಕ್ಕೆ ಬರ್ತೈತಿ. ಯು ಕ್ಯಾನ್ ಕನ್ಸ್ಟ್ರಕ್ಟ್ ಅ ಸ್ಕ್ರಪ್ ಔಟ್ ಆಫ್ ದಾಟ್, ಆರ್ ಎಲ್ಸ್ ಸ್ಟೆಪ್ಸ್ ಅನ್ನ ಮಾಡ್ಬೋದು, ಮನಿ ಕಟ್ಬೋದು. ಬೇರೆ ಬೇರೆ ಫಾರ್ಮ್ಯಾಟಿಗೆ ಚೇಂಜ್ ಮಾಡ್ಲಿಕ್ಕೆ ಬರ್ತೈತಿ. ಆ ಚೇಂಜ್ ಮಾಡಿದ್ದನ್ನ ನಾವು ಕಲ್ಲು ಅನ್ನಂಗಿಲ್ಲ. ಮನಿ ಕಟ್ಟಿದಾಗ ಮನಿ ಅಂತ ಕರಿತೀವಿ, ಅದನ್ನೇ ಕೆತ್ತದಾಗ ಅದನ್ನ ಮೂರ್ತಿ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ವಿತ್ ಡಿಫ್ರೆಂಟ್ ನೇಮ್ಸ್. ಅದು ಡಿರೈವ್ಡ್. We have derived from stone. From stone it is being derived. You might have seen ಇದ್ರೊಳಗ ಕೆಮಿಸ್ಟ್ರಿ ಒಳಗ ಸ್ಟಡಿ ಮಾಡ್ತೀರಿ, ಓರ್ಸ್ ಅಂತ ಹೇಳಿ ಬರ್ತಾವ, ಮೂಲ ವಸ್ತುಗಳು. ಈಗ ಬಂಗಾರ ಹಿಂಗೆ ಇರಂಗಿಲ್ಲ, ಅದು ಒರಿಜಿನಲಿ ಬಂದಿದ್ದು ಬೇರೆ ಫಾರ್ಮ್ನಾಗ ಬರ್ತೈತಿ. ಗೋಲ್ಡ್ ಈಸ್ ಡಿರೈವ್ಡ್, ಅದನ್ನ ಕಾಯಿಸಿ ಬಡದು ಮಾಡಿ ಬಂಗಾರನ ತೆಗೆದಿರ್ತಾರೆ. ಕೋಲ್ ಆರ್ ಎಲ್ಸ್ ಅಲ್ಯೂಮಿನಿಯಂ, ಬಾಕ್ಸೈಟ್ ಅಂತ ಹೇಳಿ ಕೇಳಿರ್ಬೋದು ಹೆಸರು. ಹ್ಯಾವಿಂಗ್ ಹರ್ಡ್ ದ ವರ್ಡ್ ಬಾಕ್ಸೈಟ್, ಓಟ್ಸ್, ಅಲಾಯ್ಸ್ ಅಂತ ಹೇಳಿ ಬರ್ತಾವ. ದೇ ಆರ್ ದ ಒರಿಜಿನಲ್ ಫಾರ್ಮ್ಸ್ ಆಫ್ ಮೆಟಲ್ಸ್. ಅಲಾಯ್ಸ್ ಆರ್ ದ ಒರಿಜಿನಲ್ ಫಾರ್ಮ್ಸ್ ಆಫ್ ಮೆಟಲ್. ಅದೇ ರೀತಿಯಾಗಿ ಡೇಟಾ ಟೈಪ್ ಕೂಡ ಒರಿಜಿನಲಿ ಇರುವಂತ ಫಾರ್ಮ್. ಅದು ಯಾವುದೇ ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನ ಕೂಡಿಸಿ ಮಾಡಿಲ್ಲ, ಅಥವಾ ಅದ್ರೊಳಗಿಂದ ಒಂದಿಷ್ಟನ್ನ ತೆಗೆದು ಯಾವುದೋ ಒಂದು ಫಾರ್ಮ್ ಐತಿ ಅದ್ರೊಳಗಿಂದ ಒಂದಿಷ್ಟನ್ನ ತೆಗೆದು ಹಾಕಿ ನಮ್ಗೆ ಏನ್ ಬೇಕೋ ಅದನ್ನಷ್ಟೇ ಉಳಿಸ್ಕೊಂಡು ಮಾಡಿಲ್ಲ. They are as they have appeared and they are existing from many years. ಯಾವಾಗ ಸಿ ಇನ್ವೆಂಟ್ ಆಗೈತಿ ಅವಾಗಿಂದ ಹಿಡ್ಕೊಂಡನೆ ಈ ಡೇಟಾ ಟೈಪ್ಸ್ ಅದ. ಅದಕ್ಕನ್ನ ಅವನ್ನ ಏನಂತ ಕರೀತಾರೆ, ಪ್ರೈಮರಿ ಡೇಟಾ ಟೈಪ್ಸ್, ಪ್ರಿಮಿಟಿವ್ ಡೇಟಾ ಟೈಪ್ಸ್. They are the main ones. They are the main ones. They are the basic ones for writing the program. ಹೆಂಗೆ ಯೂಸರ್ಸ್ ಇನ್ಕ್ರೀಸ್ ಆಗ್ಕೊಂತ ಹೋದ್ರು, ಡಿಮಾಂಡ್ ಹೆಚ್ಚಿಗೆ ಆಗ್ಕೊಂತ ಹೋಯ್ತು, ಆ ಡೇಟಾ ಟೈಪ್ಸ್ ಅನ್ನ ಮಾಡಿಫೈ ಮಾಡ್ಕೊಂತ ಹೋಗ್ತಾರೆ. ಆದ್ರೆ ಮೊದಲಿಗೆ ಇದ್ದಿದ್ದ ಡೇಟಾ ಟೈಪ್ಸ್ ಅನ್ನ ಹಂಗೆ ಇಟ್ಟಾರ. ಅಂಡ್ ದೋಸ್ ಡೇಟಾ ಟೈಪ್ಸ್ ಆರ್ ಕಾಲ್ಡ್ ಆಸ್ ಪ್ರೈಮರಿ, ಬೇಸಿಕ್ ಆರ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಈ ಪ್ರೈಮರಿ, ಬೇಸಿಕ್ ಅಥವಾ ಪ್ರಿಮಿಟಿವ್ ಅಂತ ಏನ್ ಕರಿತೀವಲ್ಲ, ಅದರೊಳಗೆ ಮಾಡಿಫಿಕೇಶನ್ಸ್ ಮಾಡಿ ಅಥವಾ 2-3 ಪ್ರೈಮರಿ ಡೇಟಾ ಟೈಪ್ಸ್ ಅನ್ನ ಕಂಬೈನ್ಡ್ ಮಾಡಿ ನಾವೇನು ಹೊಸದನ್ನ ಕಂಡು ಹಿಡಿದ್ವಿ ಡೇಟಾ ಟೈಪ್ಸ್ ಅನ್ನ. ದೇ ಆರ್ ಕಾಲ್ಡ್ ಆಸ್ ಡಿರೈವ್ಡ್ ಡೇಟಾ ಟೈಪ್ಸ್. ಪ್ರೈಮರಿ ಇಂದ ಇನ್ಸ್ಪೈರ್ ಆಗಿ ಐದರ್ ಬೈ ಕಂಬೈನಿಂಗ್ 2 or 3 ಟೈಪ್ಸ್ ಆಫ್ ಬೇಸಿಕ್ ಡೇಟಾ ಟೈಪ್ಸ್, ಇಲ್ಲ ಇರುವಂತ ಡೇಟಾ ಟೈಪ್ ಒಳಗಿಂದ ಒಂದಿಷ್ಟು ಪ್ರಾಪರ್ಟೀಸ್ ಅನ್ನ, ಕ್ಯಾರೆಕ್ಟರಿಸ್ಟಿಕ್ ಅನ್ನ ಬಿಟ್ಟು ಸಪರೇಟ್ ಆಗಿ ಒಂದು ಮಾಡಿದ್ದು. ದೇ ಆರ್ ಡಿರೈವ್ಡ್, ಇದ್ದಿದ್ದರಿಂದ ತಕ್ಕೊಳ್ಳೋದು. Such type of data are called as derived data types. And finally you have these user defined data types. Primary adavu already existing ದಿಂದ modifications ಮಾಡಿ ಕೂಡ ಹೊಸ ತರದ ಡೇಟಾ ಟೈಪ್ಸ್ ಅನ್ನು ಡಿಫೈನ್ ಮಾಡ್ಯಾರ. ಅದು ಕೂಡ ನಿಮಗೆ ಸಾಕಾಗಲಿಲ್ಲ. And whenever you are writing the program, you feel that some more type of data is required in your program. ಅವಾಗ ಯೂಸರ್ ಕೂಡ ಡೇಟಾ ಟೈಪ್ಸ್ ಅನ್ನ ಡಿಫೈನ್ ಮಾಡಬಹುದು. ಅಂತದಕ್ಕೆ ನಾವೇನಂತ ಕರಿತೀವಿ, ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಆಸ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. And now we'll start our study with the basic or primitive data types. Is it clear? All the 3 types, basic, derived and user defined. The first type is basic, primary or primitive data type. Primitive ಅಂತ ನಾವು ಯಾಕೆ ಕರಿತೇವೆ, which has come from many days, ancestral ಅಂತ ಕರೀತಾರಲ್ಲ ಅದನ್ನ primitive ಅಂತ ಕರಿತೇವೆ. It is existing from many years and it is existing in its
ಒರಿಜಿನಲ್ ಫಾರ್ಮ್. ನಾವು ಅದಕ್ಕೆ ಇರೋದಕ್ಕೆ ಏನು ಮಾಡಿಫಿಕೇಶನ್ಸ್ ಮಾಡಿಲ್ಲ, ಅದು ಸಿಂಗಲ್ ಇರ್ತೈತಿ. It has not been manufactured out of many things. ಬೇರೆ ಬೇರೆ ವಸ್ತುಗಳನ್ನ ಅಥವಾ ಬೇರೆ ಬೇರೆ ಡೇಟಾ ಟೈಪ್ಸ್ ನ ಕಂಬೈನ್ ಮಾಡಿರುವಂತ ಡೇಟಾ ಟೈಪ್ ಅಲ್ಲ. ಅದು ಹೆಂಗಿತ್ತು ಹಂಗೆ ಅದ. ನಾವು ಅದಕ್ಕೆ ಏನು ಮಾಡಿಫಿಕೇಶನ್ಸ್ ಮಾಡಿಲ್ಲ. ಇಟ್ ಎಕ್ಸಿಸ್ಟ್ ಆಸ್ ಅ ಸಿಂಗಲ್ ವ್ಯಾಲ್ಯೂ. ಸಿಂಗಲ್ ವ್ಯಾಲ್ಯೂ ಅಂತಂದ್ರೆ ಒಂದೇ ಅಂತಲ್ಲ, ಅಂದ್ರೆ ಅದ ಆಸ್ ಅ ಹೋಲ್ ಅದು ಎಕ್ಸಿಸ್ಟ್ ಆಗ್ತೈತಿ. ಇಟ್ ಈಸ್ ನಾಟ್ ಮೇಡ್ ಫ್ರಮ್ ಎನಿಥಿಂಗ್ ಎಲ್ಸ್ ಆರ್ ಇಟ್ ಹ್ಯಾಸ್ ನಾಟ್ ಬೀನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಎನಿಥಿಂಗ್ ಎಲ್ಸ್. ಅಂತದನ್ನ ನಾವೇನಂತ ಕರಿತೀವಿ, ಬೇಸಿಕ್ ಅಥವಾ ಪ್ರೈಮರಿ ಡೇಟಾ ಟೈಪ್ಸ್ ಅಂತ ಹೇಳಿ ಕರೀತಾರೆ. ರೈಟ್? ಅಂಡ್ this basic or primary data type itself has many categorizations within it. It has mainly been divided into 5 types. One, integer. Second one is floating point. Third, character. Fourth, double. And lastly you have is wide. The basic data type has again been classified into different types. It has again been divided into 5 types. ಇಲ್ಲಿ ನೆನಪಿಟ್ಕೋರ, ನಿಮಗೆ ಕ್ವಶನ್ ಕೇಳಿದಾಗ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. They will ask list different data types. List different data types. When I ask different data types, then it is basic, derived and user defined. And sometimes they may ask list different basic data types or primary data types. Different basic or primary data type. Then you need to give these 5 classifications: integer, floating, character, double, wide. Right? So adana correct agi question ಏನು ಕೇಳಿಕತ್ತಾರ ಅನ್ನೋದನ್ನ ತಿಳ್ಕೊಂಡು ಕ್ಲಾಸಿಫೈ ಮಾಡಿ. This is a 2 marks question and most repeated question. Either they will ask this classification or they will ask this classification. Is it visible to everyone? ಇಲ್ಲಿರುವಂತ ಬಾಕ್ಸ್ ಎಲ್ಲರಿಗೂ ಕಾಣಿಸ್ಲಿಕ್ಕತ್ತೈತಿ? Okay, so this is the figure which depicts the classification of primary data types. Ee diagram ಒಳಗೆ ಅವರು ಏನು ತೋರಿಸ್ಲಿಕ್ಕತ್ತಾರ, primary data type the classifications ಅನ್ನು ತೋರಿಸ್ಲಿಕ್ಕತ್ತಾರ. There are mainly 5 types of data. One is integer. Integer again has been classified. Then you have is the character. And then you have floating point, float and double, and finally you have is wide. Last ge boruvantadu wide. So first we'll start with the integer data type. What is integer? Idanna ee figure nage enada annodanna nenepitkondiри. Integer and then you have signed and unsigned. Enada integer, and integer again has been classified into signed and unsigned. Integer data type. As the function of data type the ಕೆಲಸ ಏನದ, ವೇರಿಯೇಬಲ್ ಒಳಗೆ ಯಾವ ರೀತಿಯಾದಂತ ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ ಅಂತ ಹೇಳೋದು ಒಂದು. ಇನ್ನೊಂದು ಅದಕ್ಕೆ ಎಷ್ಟು ಮೆಮರಿನ ಅಲೋಕೇಟ್ ಮಾಡಬೇಕು ಅನ್ನೋದನ್ನ ಹೇಳೋದು. ಎಷ್ಟು ಮೆಮರಿನ ಅಲೋಕೇಟ್ ಮಾಡಬೇಕು ಅಂತ ಹೇಳೋದು ಅಂದ್ರೆ ಅದರ ಅರ್ಥ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಡೇಟಾ ಟೈಪ್. Integer data type. Whenever you say that a variable is of type integer, variable the type integer ada antandre adar artha ಆ ಪರ್ಟಿಕ್ಯುಲರ್ ವೇರಿಯೇಬಲ್ ನಾಗ ನಾವು ಹೋಲ್ ವ್ಯಾಲ್ಯೂಸ್ ಅನ್ನ ಅಂದ್ರೆ ಡೆಸಿಮಲ್ಸ್ ಇರ್ಲಾರ್ದಂತ ಓನ್ಲಿ ದ ನಂಬರ್ಸ್
ಫೈನೈಟ್ ನಂಬರ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಅರ್ಥ. ಅಂಡ್ ಇಂಟಿಜರ್ ವೇರಿಯೇಬಲ್ ಈಸ್ ಇಂಡಿಕೇಟೆಡ್ ವಿತ್ ಅ ಕೀವರ್ಡ್ ಇಂಟ್. ನೀವು ಇಂಟಿಜರ್ ಡೇಟಾ ಟೈಪ್ ಅನ್ನ ಸ್ಪೆಸಿಫೈ ಮಾಡಬೇಕಾಗಿತ್ತು ಅಂತಂದ್ರೆ ಏನ್ ಯೂಸ್ ಮಾಡಬೇಕು? ವೇರಿಯೇಬಲ್ ಜೊತೆಗೆ ಇಂಟ್ ಅನ್ನುವಂತ ಕೀವರ್ಡ್ ಅನ್ನು. ಇಂಟ್ ಸ್ಟ್ಯಾಂಡ್ಸ್ ಫಾರ್ ಇಂಟಿಜರ್. Whenever you want to declare a variable as integer type of variable, that means ಆ particular variable ನಾಗ whole values ಅನ್ನ ಸ್ಟೋರ್ ಮಾಡ್ತೀವಿ ಅನ್ನೋದನ್ನ ಹೇಳ್ಬೇಕಿತ್ತು ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕೊಡ್ಬೇಕು? ಇಂಟ್ ಅಂತ ಕೊಡ್ಬೇಕು. Integer data type is specified with a keyword int. One thing. And then ಇದ್ರದ್ದು ಸೈಜ್ ಏನದಲ್ಲ, ಇಟ್ ಈಸ್ ಮಷೀನ್ ಡಿಪೆಂಡೆಂಟ್. ನೀವು ಕೇಳಿರ್ತೀರಿ ನಿಮ್ಮ ಹತ್ರ ಸಿಸ್ಟಮ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ ಅಂತಂದ್ರೂ ಯು ವಿಲ್ ಬಿ ಹಿಯರಿಂಗ್ ದೀಸ್ ವರ್ಡ್ಸ್. ಯು ಮೈಟ್ ಹ್ಯಾವ್ ಹರ್ಡ್ 32-bit ಸಿಸ್ಟಮ್, 16-bit, 64-bit ಅಂತ ಕೇಳ್ತೀರಿ. ಏನ್ರ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಕೇಳ್ತಿರ್ತಾರೆ. ವೆದರ್ ಇಟ್ ಈಸ್ 62-bit, ನಿಮ್ಮ ಮಷೀನ್ 62-bit ಅದನೋ, 32-bit ಅದನೋ, 64-bit ಅದನೋ ಅಂತ ಕೇಳ್ತೀವಿ. ಅದರ ಅರ್ಥ ಏನು? ಹಿಯರ್ ದ ಇನ್ಸ್ಟ್ರಕ್ಷನ್ ಆರ್ ಅಡ್ರೆಸ್ ಬಸ್. ನೀವು ಮುಂದೆ ಹೋದಂಗೆ ಕಲಿತೀರಿ. ಸದ್ಯಕ್ಕೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ನಿಮಗೆ ತಿಳಿಯಂಗಿಲ್ಲ ಬಸ್ ಅಂದ್ರೆ ಏನು ಅಂತ ಹೇಳಿ. ಯರ್ ಅಡ್ರೆಸ್ ಬಸ್ ಆರ್ ಯರ್ ಡೇಟಾ ಬಸ್ will be of either 16-bit or it will be of a 32-bit. ಒಂದು ವರ್ಡ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಲ್ಲ, ವರ್ಡ್ ಲೆಂತ್ ಅಂತ ಬರ್ತೈತಿ. ವರ್ಡ್ ಲೆಂತ್ ನೀವು ಹೇಳ್ತೀರಿ hello is a word. What is the length of this particular word? 1 2 3 4 5. ಈ ರೀತಿಯಾಗಿ ನೀವು ಇನ್ಸ್ಟ್ರಕ್ಷನ್ಸ್ ಅನ್ನ ಸ್ಪೆಸಿಫೈ ಮಾಡಬೇಕಾದ್ರೆ ಕಂಪ್ಯೂಟರ್ ಟರ್ಮಿನಾಲಜಿ ಒಳಗೂ ವರ್ಡ್ ಲೆಂತ್ ಬರ್ತೈತಿ. ಇಟ್ ಈಸ್ ದ ಸ್ಟೋರೇಜ್ ಕೆಪಾಸಿಟಿ ಆಫ್ ದ ರೆಜಿಸ್ಟರ್ಸ್. ಆ ವರ್ಡ್ ಲೆಂತ್ 16-bit ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ? 16-bit ಮಷೀನ್ ಅಂತ ಹೇಳ್ತೀವಿ. ಅದೇ 32-bit ಇತ್ತು ಅಂತಂದ್ರೆ ಅದನ್ನ 32-bit ಮಷೀನ್ ಅಂತ ಹೇಳ್ತೀವಿ. ಅಂಡ್ ಯುವರ್ ಇಂಟೀಜರು ಎಷ್ಟು ಲಾಂಗ್ ಡೇಟಾನ ಸ್ಟೋರ್ ಮಾಡ್ತೈತಿ ಅನ್ನೋದು ನಿಮ್ಮ ವರ್ಡ್ ಲೆಂತ್ ಮೇಲೆ ಡಿಪೆಂಡ್ ಆಗ್ತೈತಿ. ಇಫ್ ಯುವರ್ ಸಿಸ್ಟಮ್ ಈಸ್ ಅ 16-bit machine, that means the storage space required for storing the integer type of data is 16-bit. ನಿಮ್ಮ ಮಷೀನ್ 32-bit ಇತ್ತು ಅಂದ್ರೆ 32-bit. ಇದು ಇಂಡಿಪೆಂಡೆಂಟ್ ಇಲ್ಲ, ಈಸ್ ಅ ಡಿಪೆಂಡೆಂಟ್ ಆನ್ ಯುವರ್ ಮಷೀನ್. ನಿಮ್ಮ ಮಷೀನ್ ಎಂಥದದ ಅನ್ನೋದ್ರ ಮೇಲೆ ಅದಕ್ಕೆ ಎಷ್ಟು ಸ್ಟೋರೇಜ್ ಸ್ಪೇಸ್ ಬೇಕು, ಎಷ್ಟು ಜಾಗ ಕೊಡಬೇಕು ಅನ್ನೋದು ಡಿಪೆಂಡ್ ಆಗ್ತದೆ. ನಿಮ್ಮ ಮಷೀನ್ 16-bit ಇತ್ತು ಅಂದ್ರೆ ಇಂಟೀಜರ್ಗೆ 16-bit ಸ್ಟೋರೇಜ್ ಸ್ಪೇಸ್ ಅಲೋಕೇಟ್ ಮಾಡ್ತಾರೆ. ನಿಮ್ದು ಮಷೀನ್ 32-bit ಇತ್ತು ಅಂದ್ರೆ 32-bit. ಇದನ್ನೇ ನೀವು ಬೈಟ್ ಒಳಗೂ ಸ್ಪೆಸಿಫೈ ಮಾಡ್ಬೋದು. 16-bit ಮೀನ್ಸ್ 2 byte, 32-bit ಅಂತಂದ್ರೆ 4 bytes ಆಫ್ ಮೆಮರಿ ವಿಲ್ ಬಿ ಅಲೋಕೇಟೆಡ್ ಡಿಪೆಂಡಿಂಗ್ ಅಪಾನ್. ಯಾರ್ದು ಸಿಸ್ಟಮ್ ಎರಡು ಅಂತ ಇರಂಗಿಲ್ಲ. ನನ್ನ ಸಿಸ್ಟಮ್ ಇಫ್ ಐ ಕನ್ಸಿಡರ್ ದಿಸ್ ಒನ್, ಇಟ್ ಈಸ್ ಅ 64-bit machine. ಮೈ ಲ್ಯಾಪ್ಟಾಪ್ ಇಸ್ 64. ಅಂದ್ರೆ ಅದರ ಅರ್ಥ ನನ್ನೊಳಗ ನಾ ಯಾವುದೇ ವೇರಿಯೇಬಲ್ ನ ಇಂಟು ಅಂತ ಡಿಕ್ಲೇರ್ ಮಾಡಿದ್ರೆ it will allocate 4 bytes of memory. It will allocate 4 bytes of memory. And the maximum storage length given for it will be 2^30. ಎಷ್ಟು ಕೊಡ್ತಾರೆ? 2^. Why 2? Because everything is treated as binary in computers. So it will be 2^32. ಎಷ್ಟಾಗ್ತೈತಿ 2^32 ಅಂದ್ರೆ? What will be the value of 2^32? 1024. 2^32. 2^32 means 2 into 2 into 2 into 2, 32 times. What will be the answer of 2^32? ಎಲ್ಲರೂ ಅಕೌಂಟೆನ್ಸಿ ಕ್ಲಾಸ್ ಅಟೆಂಡ್ ಆಗ್ತಿಲ್ಲ. ಎಲ್ಲರ ಹತ್ರ ಕ್ಯಾಲ್ಸಿ ಅದ. 64 ma'am. What you are saying? I'm asking 2^32. I'm not asking 32 into 2. I'm asking 2^32. 2 should be multiplied 32 times. 2 into 2, 4 into 2. 12,292. 12,292. 12,000? 12,292. No, it's wrong.
So as I said, it is a machine dependent. If at all your system is a 16-bit machine, then the memory allocated will be 2 bytes, and if it is a 32-bit machine, then 4 bytes of memory will be allocated. And along with that, an integer can be either a signed integer or it might be an unsigned integer. I hope you know what is a sign. Sign ಅಂದ್ರೆ ಏನು ಅಂತ ಗೊತ್ತದ ಅನ್ಕೊಂತೀನಿ. ಪ್ಲಸ್ ಮೈನಸ್ ಅನ್ನು ಏನಂತ ಕರಿತೀವಿ ನಾವು? ಸೈನ್ಸ್ ಅಂತ ಕರಿತೀವಿ. ಇವಾಗ ನಾನು 34 ಅಂತನೂ ಬರೀಬಹುದು, -64 ಅಂತನೂ ಬರೀಬಹುದು. ಇದು ಹಿಂಗೆ ಸೈನ್ ಇಲ್ಲ ಅಂತಂದ್ರೆ ಇಟ್ ಈಸ್ ಅನ್ ಅನ್ಸೈನ್ಡ್ ನಂಬರ್, ಅಂಡ್ ಅನ್ಸೈನ್ಡ್ ಆರ್ ಟ್ರೀಟೆಡ್ ಆಸ್ ಪಾಸಿಟಿವ್. ಬಟ್ ಇಲ್ಲಿ ಏನದಲ್ಲ, ಸೈನ್ ಅದ, ಹಿಂದ್ಗಡೆಗೆ ಏನದ ಮೈನಸ್ ಸೈನ್ ಅದ. ಆರ್ ಐ ಕ್ಯಾನ್ ರೈಟ್ ಇಟ್ ಆಸ್ +65. ಇಟ್ ಈಸ್ ಅ ಸೈನ್ಡ್ ನಂಬರ್. ಸೈನ್ ಇಂಡಿಕೇಟ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಏನ್ ಬೇಕು? ಒಂದು ಬಿಟ್ ಅನ್ನ ನಾವು ಸೈನ್ ಸಲುವಾಗಿ ಬಿಡ್ಬೇಕಾಗ್ತೈತಿ. ಪ್ಲಸ್ ಅದನ್ನು ಅಥವಾ ಮೈನಸ್ ಅದನ್ನು ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ವಿ ಹ್ಯಾವ್ ಟು ಲೀವ್ 1 ಬಿಟ್ ಫಾರ್ ಸೈನ್. ಈಗ ನಾನು ಹೇಳಿದೆ ನನ್ನ ಮಷಿನ್ 16 ಬಿಟ್ ಅದ ಅಂತ ತಿಳ್ಕೊಂಡ್ರೆ ಆ 16 ಬಿಟ್ ಒಳಗೆ ನಾನೇನ್ ಮಾಡ್ಬೇಕು? 1 ಬಿಟ್ ಅನ್ನ ಸೈನ್ ಅನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಬಿಡ್ಬೇಕು. ಇದ್ರೊಳಗೆ 1 ಬಿಟ್ ಹೋದ್ರೆ ಎಷ್ಟು ಉಳಿತಾವ? 15 ಉಳಿತಾವ. So remaining 15 bits will be used for indicating the number. That means it will be 2^15. And adrolagunu sign adu andaga that might be a positive sign or it might be a negative sign. So either negative or it might be a positive. And when you are going for positive number, you are going to consider 2^15 -1 anta tagontevi. Why we are taking this -1? ಈ 15 ಏನ್ ಹೇಳ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು ಅನ್ಕೊಂತೀನಿ. Integer data has been given 16 bits, and in that 16 bit we are assigning ಒಂದಕ್ಕೆ ಫಿಕ್ಸ್ ಕೆಲಸನ ಕೊಟ್ಟೇವಿ. 1 ಬಿಟ್ ಗೆ ಅಲ್ಲೇನ್ ಬರ್ತೈತಿ? ಸೈನ್ ಬರ್ತೈತಿ. ಐದರ್ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಸೈನ್. ಆ 1 ಬಿಟ್ ಸೈನಿಗೆ ಹೋದ್ರೆ ಇನ್ನು ಉಳಿದ 15. ಆ 15 ನಿಮ್ದು ನೆಗೆಟಿವ್ ನಂಬರ್ ನಾದ್ರೂ ಇಂಡಿಕೇಟ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಅಥವಾ ಪಾಸಿಟಿವ್ ನಾದ್ರೂ ಇಂಡಿಕೇಟ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ನೆಗೆಟಿವ್ ಒಳಗ ಪೂರ್ತಿ 15 ಅನ್ನು ನಾನು ಏನ್ ಮಾಡೀನಿ? ಅಲೋಕೇಟ್ ಮಾಡೀನಿ ನಂಬರಿಗೆ ಅಂತ ಹೇಳಿ. ಬಟ್ ಇಲ್ಲಿ ಒಂದು ಕಡಿಮೆ ಮಾಡ್ಲಿಕ್ಕೆ why I am making that reduction? Because positive numbers always start with the 0. 0 ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ, ನೆಗೆಟಿವ್ ಅಂತ ತಗೊಳಂಗಿಲ್ಲ. ಇಲ್ಲಿ ನೋಡಿ ನೀವು ನಂಬರ್ಸ್ ಹಾಕಿ ಅಂದ್ರೆ 0 1 2 3 4 5 6 ಅಂತ ಹಾಕ್ತೀವಿ. ಅದೇ ನೆಗೆಟಿವ್ ನಂಬರ್ಸ್ ಅನ್ನು ರಿಪ್ರೆಸೆಂಟ್ ಮಾಡ್ರಿ ಅಂದ್ರೆ -0 ಅಂತ ಯಾರು ರಿಪ್ರೆಸೆಂಟ್ ಮಾಡ್ತಿರೇನಿಲ್ಲ. ರಿಪ್ರೆಸೆಂಟೇಷನ್ ಸ್ಟಾರ್ಟ್ಸ್ ವಿತ್ -1 -2 -3 -4 in this way. So ಆ 0 ಸಲುವಾಗಿ ಒಂದು ಬಿಟ್ ಅನ್ನ ನಾವೇನ್ ಮಾಡ್ಲಿಕ್ಕೆ ಬಿಡ್ತೀವಿ. 2^15 -2^15 or it might be +2^15 -1. ಈ ರೇಂಜ್ ಒಳಗ ಯಾವ ಬೇಕಾದ ನಂಬರ್ ಅನ್ನ ನಾವು ಇಂಟಿಜರ್ ಅಲೋಕೇಶನ್ ಗೆ ತಗೋಬಹುದು. And 2^15 leads to a number which is 32,768. 2^15 ಎಷ್ಟಾಗುತ್ತೆ? 32,768. ಇಲ್ಲಿ 32,768 -1. That means it will be 32,767. So these many digits you can represent. ಇಷ್ಟು ದೊಡ್ಡ ನಂಬರ್ ಅಂದ್ರೆ ಅಷ್ಟು ಡಿಜಿಟ್ಸ್ ಇರುವಂತ ನಂಬರ್ ತನಕನೂ ನೀವು ಇಂಟೀಜರ್ ಒಳಗಡೆಗೆ ಸ್ಟೋರ್ ಮಾಡಬಹುದು. ಅಷ್ಟು ದೊಡ್ಡ ನಂಬರ್ ಅನ್ನು ಹೋಲ್ಡ್ ಮಾಡ್ಲಿಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಜಾಗನ ಮೆಮರಿ ನಿಮಗೆ ಅಲೋಕೇಟ್ ಮಾಡ್ತೈತಿ. whenever you declare a variable as integer. Whenever you declare a variable as integer. ಅದೇ ನೀವು ಅನ್ಸೈನ್ಡ್ ತಗೊಂಡ್ರಿ ಅಂತಂದ್ರೆ ಈ ಒಂದು ಬಿಟ್ ಅನ್ನ ನಾವೇನ್ ಬಿಟ್ಟಿದ್ವಲ್ಲ ಅದು ಹೋಗ್ಬಿಡ್ತೈತಿ. ಅಂಡ್ ವೆನ್ ಇಟ್ ಈಸ್ ಅನ್ಸೈನ್ಡ್ ನಥಿಂಗ್ ಈಸ್ ನೆಗೆಟಿವ್. ಸೈನ್ ಯೂಸ್ ಮಾಡಿಲ್ಲ ಅಂತಂದಾಗ ಅಲ್ಲಿ ನೆಗೆಟಿವ್ ಇರಂಗೇ ಇಲ್ಲ. ಯು ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಪಾಸಿಟಿವ್ and all the 2^16 will be used for representing the numbers itself. ಅದನ್ನ ನಾವು ನಂಬರಿಗೆ ತಗೊಂತೀವಿ. ಈ 6 ಇಂಟಿಜರ್ ಒಳಗಡೆಗೆನೆ ಮತ್ತೆ 3 ತರದ ಶಾರ್ಟ್ ಇಂಟ್ ಅಂಡ್ ಲಾಂಗ್ ಇಂಟ್. ಶಾರ್ಟ್ ಇಂಟ್ ಏನದಲ್ಲ, ಕಡಿಮೆ ಇತ್ತು ಡೇಟಾ, ಸಣ್ಣ ಡೇಟಾನ ಸ್ಪೆಸಿಫೈ ಮಾಡ್ತಿದ್ರಿ ಅಂದ್ರೆ ಶಾರ್ಟ್ ಇಂಟ್ ಅಂತ ತಗೋತೀವಿ.
ನಾರ್ಮಲ್ ಇಂಟೀಜರ್ ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಟೇಕನ್ ಆಸ್ ಇಂಟೀಜರ್. ಇಂಟೀಜರ್ ಒಳಗನೆ ದೊಡ್ಡ ನಂಬರ್ಸ್ ನ ರಿಪ್ರೆಸೆಂಟ್ ಮಾಡ್ತಿದ್ವಿ ಅಂತಂದ್ರೆ ಲಾಂಗ್ ಇಂಟ್ ಅಂತ ತಗೊಂತಾರೆ. ಅಂಡ್ ಇಂಟೀಜರ್ ವ್ಯಾಲ್ಯೂವನ್ನು ಸ್ಪೆಸಿಫೈ ಮಾಡುವಂತ ಫಾರ್ಮ್ಯಾಟ್ ಸ್ಟ್ರಿಂಗ್ ಯಾವುದು? ಪರ್ಸೆಂಟೇಜ್ ಡಿ. ದ ಕೀವರ್ಡ್ ಯೂಸ್ಡ್ ಈಸ್ ಇಂಟ್. Right? So this is all about integer data type. Is it clear? And the same applies even for 32-bit. Sign ಇತ್ತು ಅಂದ್ರೆ 31 ತಗೋತೀವಿ, ಯಾಕಂದ್ರೆ ಒಂದನ್ನ ಪಾಸಿಟಿವ್ ನೆಗೆಟಿವ್ ಇಂಡಿಕೇಟ್ ಮಾಡ್ಲಿಕ್ಕೆ. ಅನ್ಸೈನ್ಡ್ ಇತ್ತಂದ್ರೆ ಎಲ್ಲ 32 ಬಿಟ್ಟು ನಂಬರ್ಸ್ ಗೆ ತಗೊಂತೀವಿ. I hope it's clear. Is it clear? Is it clear?